ಏನಪ್ಪ ಇವಳು ಕಿಚನ್ ಅಲ್ಲಿ ಇದ್ದಾಳೆ ಮತ್ತೆ ಏನೋ ಕೊರಿತಾಳೆ. ಆದ್ರೆ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ನ್ಯಾಚೋ ಎಲ್ಲದೂ ಕೂಡ ಸ್ಕ್ರಾಚ್ ಇಂದ ಮಾಡಬೇಕು. ಮತ್ತೆ ಕನ್ಸಲ್ಲ ಓಕೆ ನಾನು ಇವತ್ತು ಮಯೋನೀಸ್ ಎಷ್ಟು ಸಕ್ಕತ್ತಾಗಿದೆ ಕಲ ದೇಸಿ ಪ್ಲಾಂಟ್. ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ನೀವೆಲ್ರಿಗೂ ಸ್ವಾಗತ ಅಂತ ನಾನು ಹೇಳ್ತಾ, ಏನಪ್ಪ ಇವಳು ಕಿಚನ್ ಅಲ್ಲಿ ಇದ್ದಾಳೆ ಮತ್ತೆ ಏನೋ ಕೊರಿತಾಳೆ ಹಂಗೆಲ್ಲ ಅನ್ಕೊಂತಿದ್ರ? ಇಲ್ಲ, ಖಂಡಿತವಾಗ್ಲೂ ಇಲ್ಲ. ನಾನಿವತ್ತೊಂದು ಸಖತ್ತಾಗಿರೋ ಒಂದು ರೆಸಿಪಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಆದ್ರೆ ನಾನು ಫಸ್ಟ್ ಟೈಮೇ ಮಾಡ್ತಾ ಇರೋದು. ಬಟ್ ಇಲ್ಲೊಂದು ಟ್ವಿಸ್ಟ್ ಇದೆ. ಟ್ವಿಸ್ಟ್ ಏನಪ್ಪ ಅಂತ ಅಂದ್ರೆ, ಹೊರಗಿನ ಯಾವುದೇ ಪದಾರ್ಥನ ನಾವು ಯೂಸ್ ಮಾಡಂಗಿಲ್ಲ. ಎಲ್ಲದು ಕೂಡ ಹೋಲ್ಸಮ್ ಫುಡ್ ಆಗಿರ್ಬೇಕು, ಮತ್ತೆ ಹೆಲ್ದಿ ಆಗಿರ್ಬೇಕು, ಮತ್ತೆ ಪ್ಲಾಂಟ್ ಬೇಸ್ಡ್ ಆಗಿರ್ಬೇಕು. ಆದ್ರೂ ರೆಸ್ಟೋರೆಂಟ್ ಸ್ಟೈಲ್ ಅಲ್ಲೇ ಮಾಡೋಣ. ಯಾವ ರೆಸಿಪಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನ್ಯಾಚೋಸ್! ನಾನು ಯಾಕೆ ಇಷ್ಟೊಂದು ಎಕ್ಸೈಟ್ ಆಗ್ತಿದ್ದೀನಿ ಅಂತ ಅನ್ಕೊಂಡ್ರ, ನಾನು 1-2 ವೀಕ್ಸ್ ಇಂದ ನಾನು ವರ್ಕ್ಶಾಪ್ನ ಅಟೆಂಡ್ ಮಾಡ್ತಾ ಇದ್ದೀನಿ. ಅದರಲ್ಲಿ ನಮಗೆ ಈ ಹೋಲ್ಸಮ್ ಫುಡ್ ಅಂದ್ರೆ ಏನು, ಮತ್ತೆ ಸುಮಾರಷ್ಟು ಅದ್ರ ಆಚೆ ಫುಡ್ಗಳ ಒಂದು ನಮ್ಮ ಮೇಲೆ ಬೀಳುವಂತಹ ಏನಂತಾರೆ ಸೈಡ್ ಎಫೆಕ್ಟ್ಸ್ಗಳು ಇಷ್ಟೆಲ್ಲ ತುಂಬಾ ತಿಳ್ಕೊಂಡ್ಮೇಲೆ ಇವಾಗ ಆ ಹೊರಗಿನ ಫುಡ್ ತಿನ್ಬೇಕು ಅಂತಂದ್ರೆ, ಚೀಸ್ ಫಿಲ್ಡ್ ಪಿಜ್ಜಾ ಅದು ಇದು ಎಲ್ಲ ತಿನ್ಬೇಕು ಅಂತಂದ್ರೆ ಯೋಚನೆ ಮಾಡಂಗೆ ಆಗಿದೆ ಆಕ್ಚುಲಿ. ಬಿಕಾಸ್ ಅದ್ರದ್ದು ನಿಜವಾದ ಪ್ರಾಬ್ಲಮ್ಸ್ಗಳು, ನಮ್ಮ ದೇಹದಲ್ಲಿ ಆಗುವಂತ ಎಲ್ಲ ಕಾಯಿಲೆಗಳಿಗೆ ರೂಟ್ ಕಾಸ್ ಗೊತ್ತಾದ ಮೇಲೆ ವಾಪಸ್ ಅದಕ್ಕೆ ಹೋಗೋದಕ್ಕೆ ತುಂಬಾ ಕಷ್ಟ. ಸೊ ಹಾಗಾಗಿ ನಾನು ಅವ್ರದ್ದು ಚಾನೆಲ್ನಲ್ಲಿ ನ್ಯಾಚೋಸ್ ರೆಸಿಪಿನ ನೋಡಿದೆ. ನ್ಯಾಚೋಸ್ ನನಗೆ ತುಂಬಾ ಫೇವ್ರೆಟ್. ಸೊ ಅವಾಗಿಂದ ನನಗೆ ತಿನ್ಬೇಕು ಅಂತ ತುಂಬಾ ಅನಿಸ್ತಾ ಇತ್ತು. ನಿಯರ್ ಬೈ ಎಲ್ಲ ಆರ್ಗ್ಯಾನಿಕ್ ಪ್ಲಾಂಟ್ ಬೇಸ್ಡ್ ಎಲ್ಲ ರೆಸ್ಟೋರೆಂಟ್ ನೋಡಿದೆ, ಯಾವುದೂ ಇರಲಿಲ್ಲ. ಸೊ ಯಾಕೆ ನಾನೇ ಟ್ರೈ ಮಾಡಬಾರ್ದು ಅಂತ ನಾನಿವತ್ತು ಡಿಸೈಡ್ ಮಾಡಿ ಮಾಡೋಣ ಅಂತ ಅನ್ಕೊಂಡಿದೀನಿ. ರೆಸಿಪಿ ನನಗೂ ಗೊತ್ತಿಲ್ಲ, ನಾನು ಓದ್ಕೊಂಡು ನೀಟಾಗಿ ನೋಡ್ಕೊಂಡು ಮೆಷರ್ ಮಾಡ್ಕೊಂಡು ರೆಸಿಪಿನ ಮಾಡೋಣ ಇವತ್ತು. ಅಂಡ್ ಈ ರೆಸಿಪಿ ಮಾಡ್ಬೇಕು ಅಂತ ಒಂದು 3 days ಇಂದ ಯೋಚನೆ ಮಾಡ್ತಿದ್ದೆ. ರಾತ್ರಿ ಕನ್ಸಲ್ಲ ಓಕೆ ನಾನು ಇವತ್ತು ನ್ಯಾಚೋಸ್ ಮಾಡ್ತಿದ್ದೀನಿ. ಇವತ್ತು ನ್ಯಾಚೋಸ್, ಬೆಳಿಗ್ಗೆ ಎದ್ದಾಗ ಇವತ್ತು ನ್ಯಾಚೋಸ್ ಮಾಡೋಣ, ಇವತ್ತು ಇಂಗ್ರೀಡಿಯಂಟ್, ಅದೇ ಏನೋ ಒಂದು ಎಕ್ಸೈಟ್ಮೆಂಟ್ ತರ ಫೀಲ್ ಆಗೋಗಿದೆ. ಇಟ್ಸ್ ಓಕೆ. ಅಂಡ್ ನಮ್ಮ ವರ್ಕ್ಶಾಪ್ ಅಲ್ಲಿ ಅವ್ರು ಹೇಳ್ಕೊಟ್ಟಿರೋ ಪ್ರಕಾರ ಯಾವತ್ತೂ ಜಂಕ್ ಫುಡ್ ನ ಬಿಡಿ ಅಂತ ಅವ್ರು ಹೇಳ್ತಾ ಇಲ್ಲ. ಜಂಕ್ ಫುಡ್ ಬದಲು ನೀವು ನಿಮ್ಮ ಮನೆಯಲ್ಲೇನೆ ಆ ತರ ಆಲ್ಟರ್ನೇಟಿವ್ ಆಗಿ ಮಾಡಿ ಅಂತ. ಈಗ ಸಪೋಸ್ ಈಗ ನ್ಯಾಚೋಸ್ ಅಲ್ಲಿ ಅವರು ನ್ಯಾಚೋ ಮಾಡೋದಿಕ್ಕೆ ಸಪೋಸ್ ಮೈದಾ ಯೂಸ್ ಮಾಡಿ ಮಾಡ್ತಾ ಇದ್ರು ಅನ್ಕೊಳ್ಳಿ, ನಾವಿಲ್ಲಿ ಹೋಲ್ ವೀಟ್ ನ ಯೂಸ್ ಮಾಡೋಣ. ಸೊ ಹಾಗೆ ಸೇಮ್ ಅದೇ ಫುಡ್ ನ ಮಾಡೋದು, ಆದ್ರೆ ವಿತ್ ಅವರ್ ಓನ್ ಟ್ವಿಸ್ಟ್. ಅಂಡ್ ಎಲ್ಲದು ಕೂಡ ಸ್ಕ್ರಾಚ್ ಇಂದ ಮಾಡಬೇಕು. ಡಿಪ್ ಆಗ್ಲಿ ಅಂಡ್ ನ್ಯಾಚೋಸ್ ಆಗ್ಲಿ ಅಂಡ್ ಅದು ಸಾಲ್ಸಾ ಆಗ್ಲಿ ಎಲ್ಲದೂ ನಾವು ಇವತ್ತು ಸ್ಕ್ರಾಚ್ ಇಂದ ಮಾಡೋಣ. ಅಂಡ್ ಈ ರೆಸಿಪಿ ಖಂಡಿತವಾಗ್ಲೂ ಎಲ್ಲ ಮಕ್ಕಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಅಂಡ್ ಸಂಜೆ ಟೈಮ್ ಏನಾದ್ರು ತಿನ್ಬೇಕು ಅಂತ ಅನ್ಸಿದ್ರೆ ಖಂಡಿತವಾಗ್ಲೂ ಈ ರೆಸಿಪಿನ ನೀವು ಟ್ರೈ ಮಾಡ್ಲೇಬೇಕು. ಸೊ ಬನ್ನಿ ರೆಸಿಪಿನ. ಅಂಡ್ ಈ ರೆಸಿಪಿನ 3 parts ಆಗಿ ಡಿವೈಡ್ ಮಾಡ್ತಾ ಇದ್ದೀನಿ. ಫಸ್ಟ್ ಪಾರ್ಟ್ ನೀವು ನ್ಯಾಚೋಸ್ ನ ಮಾಡೋದು, ಸೆಕೆಂಡ್ ಪಾರ್ಟ್ ಡಿಪ್ ನ ಮಾಡೋದು, ಥರ್ಡ್ ಪಾರ್ಟ್ ಟ್ಯಾಂಗಿ ಟೊಮ್ಯಾಟೊ ಸಾಲ್ಸಾ. ಸೊ ಬನ್ನಿ ಒಂದೊಂದೇ ಪಾರ್ಟ್ ನಾನು ಹೇಗೆ ಮಾಡ್ತೀನಿ ಅಂತ ನಿಮಗೆ ಹೇಳ್ಕೊಡ್ತೀನಿ. ಸೊ ನಾನಿಲ್ಲಿ ಒಂದು ಬೌಲಲ್ಲಿ 1 cup ಆಫ್ ಇದು ಗೋಧಿ ಹಿಟ್ಟು ಇದನ್ನ ಹಾಕೊಂತಾ ಇದ್ದೀನಿ. ಅದಕ್ಕೆ 2 tablespoons ಆಫ್ ಫ್ಲಾಕ್ಸೀಡ್ ಪೌಡರ್, ಇದನ್ನ ನಾನು ಹುರ್ಕೊಂಡು ಪೌಡರ್ ಮಾಡ್ಕೊಂಡಿದ್ದೇನೆ. ಇದು ನಮ್ಮ ರೆಸಿಪಿಗೆ ನ್ಯಾಚೋಸ್ಗೆ ಕ್ರಂಚಿನೆಸ್ ನ ಕೊಡುತ್ತೆ. ನಂತರ 1 tablespoon ಆಫ್ ಆರಿಗ್ಯಾನೋ ಹಾಕ್ತಾ ಇದ್ದೀನಿ. ಸಾರಿ, 1 teaspoon. half a tablespoon of
ರಾಕ್ ಸಾಲ್ಟ್ ಯೂಸ್ ಮಾಡ್ತಾ ಇದ್ದೀನಿ. ಆಮೇಲೆ 1/4 ಟೀ ಸ್ಪೂನ್ ಆಫ್ ಬ್ಲ್ಯಾಕ್ ಪೆಪ್ಪರ್ ಯೂಸ್ ಮಾಡ್ತಾ ಇದ್ದೀನಿ. ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಇದನ್ನು ಹಾಗೆ ಪುಡಿ ಮಾಡ್ಕೊಂಡಿದ್ದೀನಿ ಅಷ್ಟೇ. ನಂತರ ನಮ್ಮ ಮಿಕ್ಸಿ ಜಾರ್ಗೆ ಇದು ಸರಿ ಸುಮಾರು ಒಂದು 1/4 ಕಪ್ ಆಫ್ ರೆಡ್ ಬೆಲ್ ಪೆಪ್ಪರ್ ಅಂದ್ರೆ ಕೆಂಪು ಕ್ಯಾಪ್ಸಿಕಮ್ ಇದೆ, ಒಂದು 1/4 ಕಪ್ ತಗೊಳ್ಳಿ. ಇದನ್ನ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿಕೊಂಡು ಆ ಪೇಸ್ಟ್ ನ ನಮ್ಮ ಡೋಗೆ ಹಾಕೊಳ್ಳೋಣ. ನಾನಿಲ್ಲಿ 1 ಟೇಬಲ್ ಸ್ಪೂನ್ ನೀರ್ ಹಾಕೊಂಡು ಇದನ್ನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇದನ್ನ ಹಾಕ್ತಾ ಇದ್ದೀನಿ. ನೀಟಾಗಿ ಇದನ್ನ ಕಲಿಸ್ಕೊಳ್ಳೋಣ. ಸೊ ಚೆನ್ನಾಗಿ ಕಲಸಿದ್ಮೇಲೆ ಈ ತರ ಆಗಿದೆ ಡೋ. ಸೊ ಇದನ್ನ ಒಂದು 10 ನಿಮಿಷ ಹಿಂಗೆ ನೆನೆಯಲು ಬಿಡೋಣ. ಸೊ ಅಷ್ಟರೊಳಗೆ ನಮಗ್ ಟೈಮ್ ಇರೋದ್ರಿಂದ ಟ್ಯಾಂಗಿ ಟೊಮೆಟೊ ಸಾಲ್ಸಾ ಮಾಡ್ಕೊಳ್ಳೋಣ. ಸೊ ಅದಕ್ಕೆ ನಾನಿಲ್ಲಿ ಅರ್ಧ ಕಪ್ಪಿಂದು ಫೈನ್ಲಿ ಚಾಪಡ್ ಟೊಮ್ಯಾಟೊ ತಗೊತಾ ಇದ್ದೀನಿ. ಇದನ್ನ ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು 1/4 ಕಪ್ ಫೈನ್ಲಿ ಚಾಪ್ ಕ್ಯಾರೆಂಡರ್ ಲೀವ್ಸ್ ತಗೊತಾ ಇದ್ದೀನಿ. ಆಮೇಲೆ ಇದು ನಿಂಬೆ ಹಣ್ಣಿನ ರಸ, ಇದೊಂದು 2 ಟೀ ಸ್ಪೂನ್ ನ ಹಾಕೊಂತಾ ಇದ್ದೀನಿ. ಒಂದೇ ಒಂದು ಹಸಿ ಮೆಣಸಿನ್ಕಾಯಿನ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ ಸ್ವಲ್ಪ ಉಪ್ಪು ಹಾಕೊಂತ ಇದ್ದೀನಿ. ಸ್ವಲ್ಪ ಇಷ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡರ್, ಕರಿ ಮೆಣಸನ್ನ ಹಾಕೊಂತ ಇದ್ದೀನಿ. ಇದೆಲ್ಲದನ್ನು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡೋಣ. ಅಲ್ಲಿಗೆ ನಮ್ಮ ಟ್ಯಾಂಗಿ ಟೊಮ್ಯಾಟೊ ಸಾಲ್ಸಾ ರೆಡಿ. ಸೊ ನಾವಿಲ್ಲಿ ಮಯೋನೀಸ್ನ ಮಾಡ್ಕೊಳ್ಳೋಣ. ಮಯೋನೀಸ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು 16 ಗೋಡಂಬಿನ ನೆನೆಸಿಟ್ಕೊಂಡಿದ್ದೆ. ಇದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ. ನಂತರ ನಾನಿಲ್ಲಿ ಒಂದು ಅರ್ಧ ಕಪ್ ಇದು ಕೆಂಪು ಕ್ಯಾಪ್ಸಿಕಮ್ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಕೂಡ ಹಾಕ್ತಾ ಇದ್ದೀನಿ. ಸೊ ಇದು ಫ್ಲೇವರ್ ಕೊಡುತ್ತೆ, ಕಲರ್ ಕೊಡುತ್ತೆ ನಮ್ಮ ಮಯೋನೀಸ್ಗೆ. ಸೇಮ್ ಒಂದು 2 ಟೀ ಸ್ಪೂನ್ ಲೆಮನ್ ಜ್ಯೂಸ್ನ ಹಾಕ್ತಾ ಇದ್ದೀನಿ. ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಪೌಡರ್, ಸ್ವಲ್ಪ ಉಪ್ಪು, ಗ್ರೈಂಡಿಂಗಿಗೆ ಸ್ವಲ್ಪ ಹೆಲ್ಪ್ ಆಗ್ಲಿ ಅಂತ ಒಂದು ಚೂರು ನೀರು ಹಾಕ್ತಾ ಇದೀನಿ ಅಷ್ಟೇ. ಸೊ ಬನ್ನಿ ಇದನ್ನ ಗ್ರೈಂಡ್ ಮಾಡ್ಕೊಂಡು ಬರೋಣ. ಸೊ ನೀವಿಲ್ಲಿ ನೋಡ್ಬೋದು ಹೋಮ್ ಮೇಡ್ ಮಯೋನೀಸ್ ಎಷ್ಟು ಸಖತ್ತಾಗಿದೆ ಕಲರ್ ಅಲ್ವಾ? ಅಂಡ್ ಟೇಸ್ಟ್ ನೋಡಿದ್ರೆ ತುಂಬಾ ಚೆನ್ನಾಗಿದೆ. ಸೊ ನಮ್ಮ ಮಯೋನೀಸ್ ಕೂಡ ರೆಡಿ ಆಗಿದೆ. ಇವಾಗ ನಾವು ಒಂದೇ ಒಂದು ಉಳ್ಕೊಂಡಿರೋದೇನಪ್ಪ ಅಂತಂದ್ರೆ ನ್ಯಾಚೋಸ್ನ ಫ್ರೈ ಮಾಡಬೇಕು. ಸೊ ಅದನ್ನ ನಾವು ಮಾಡೋಣ ಬನ್ನಿ. ಸ್ವಲ್ಪ ಹಿಟ್ಟು ಹಾಕೊಂತಿದ್ದೀನಿ. ಸೊ ನಮ್ಮ ಡೋನ ನೋಡೋಣ. ಅವರ ರೆಸಿಪಿಯಲ್ಲಿ ಅವ್ರು ಒಂದೇ ಡೋನ ಇಷ್ಟು ದೊಡ್ಡಕ್ಕೆ ಮಾಡಿದ್ರು, ಬಟ್ ನಮ್ ದಪ್ಪ ಆಗತ್ತೆ ಅಂತ ಅನ್ನಿಸ್ತಾ ಇದೆ. ಲೆಟ್ಸ್ ಸಿ. ಸಣ್ಣಕ್ಕೆ ಪೇಪರ್ ತರ ಲಟ್ಟಿಸ್ಕೋಬೇಕಂತೆ. ಸೊ ನೋಡೋಣ ಇದು ಫುಲ್ ಇದಾಗೋಷ್ಟಕ್ಕೆ ಸಣ್ಣಕ್ಕಾಗತ್ತಾ ಅಥವಾ ಏನು ಅಂತ. ಸೊ ನಮ್ಮ ಡೋನ ನಾನು ಇಷ್ಟು ದೊಡ್ಡಕ್ಕೆ ಮಾಡ್ಕೊಂಡಿದ್ದೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಇಷ್ಟು ತೆಳ್ಳಗೆ ಮಾಡ್ಕೋಬೇಕು, ಪೂರ ತೆಳ್ಳಗೆ ಬರ್ಬೇಕಿದು. ಸೊ ಅಲ್ಲಿವರೆಗೂ ನೀವು ದೊಡ್ಡ ಮಾಡಿ. ಒಂದು ಪ್ಲೇಟ್ ತಗೊಂಡು ಅದಕ್ಕೆ ಈ ತರ ಹಿಟ್ಟನ್ನ ಒಂದು ಸ್ವಲ್ಪ ಹರಡ್ಕೊಳ್ಳಿ.
ನಂತರ ಇದೇನು ಆಗಿದೆ ಅಲ್ವಾ, ಸೊ ಹೀಗೆ ನ್ಯಾಚೋಸ್ ಶೇಪ್ನ ಕಟ್ ಮಾಡ್ಕೋಬೇಕು. ಸೊ ಈ ಥರ ಒಂದೊಂದು ಶೇಪ್ನ ನೀವು ಕಟ್ ಮಾಡಿಕೊಂಡು ಪ್ಲೇಟ್ಗಳಿಗೆ ಇಟ್ಕೊತಾ ಹೋಗಿ. ನೋಡಿ ಈ ಥರ ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡ್ಕೊತ ಹೋಗಿ. ಸೊ ಫುಲ್ ಡೋ ಹಾಗೆ ಮಾಡಿ. ಸೊ ಇಲ್ಲಿ ನಾನು ಇಟ್ಟಿದ್ದು ಕಾಸ್ಟ್ ಐರನ್ ತವ. ಇದು ಯಾರು ನಾನ್ ಸ್ಟಿಕ್ನ ಬೆಳೆಸಬೇಡಿ, ಕಾಸ್ಟ್ ಐರನ್ನ ಬೆಳೆಸಿ. ಸೊ ಇದು ಫುಲ್ ಬಿಸಿ ಆಗಿದೆ. ನಾನು ಇವಾಗ ಒಂದೊಂದೇ ನ್ಯಾಚೋಸ್ನ ಹಾಕ್ತೇನೆ. ಸೊ ಇಷ್ಟೊಂದು ನ್ಯಾಚೋಸ್ ಆಗಿದೆ ನಾನು ಮಾಡಿರೋದ್ರಲ್ಲಿ. ಈ ರೀತಿ ಕ್ರಿಸ್ಪ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಪ್ರಾಪರಾಗಿ ಎರಡೂ ಕಡೆ ಬೇಯಿಸಿ ನೀಟಾಗಿ. ನಿಮಗಿಲ್ಲಿ ಕುಕ್ ಆಗಬೇಕಾದ್ರೆ ಅನಿಸುತ್ತೆ, ಅಯ್ಯೋ ಇದೇನು ಚಪಾತಿ ಥರ ಮೆತ್ತಗಿದೆಯಲ್ಲ ಅಂತ. ಬಟ್ ಟ್ರಸ್ಟ್ ದ ಪ್ರೋಸೆಸ್. ಸ್ವಲ್ಪ ತಣ್ಣಗಾಗಲಿ. ಅದು ತಣ್ಣಗಾದ್ಮೇಲೆ ಫುಲ್ ಪಾಪಡ್ ಥರ ಕ್ರಿಸ್ಪ್ ಆಗುತ್ತೆ. ಪೂರ ಇವತ್ತು ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡೋಣ. ಗೊತ್ತು ಹೀಗೆಲ್ಲ ಮಾಡಲ್ಲ ಅವರು ಅಂತ. ಓಕೆ, ಆ್ಯಕ್ಚುಲಿ ನ್ಯಾಚೋಗೆಲ್ಲ ಹೀಗೆಲ್ಲ ಮಾಡಲ್ಲ. ನಾನು ಸುಮ್ಮನೆ ಓವರ್ ಆ್ಯಕ್ಟಿಂಗ್ ಮಾಡ್ತಾಯಿದ್ದೆ. ನ್ಯಾಚೋಸ್ನ ಹೀಗೆ ಇಟ್ಕೊತಾ ಹೋಗೋಣ. ನ್ಯಾಚೋಸ್ ಕರೆಕ್ಟಾಗಿ ಆಗಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ ಈ ರೀತಿ ಕ್ರಿಸ್ಪಾಗಿ ಮುರಿಬೇಕದು. ಆ್ಯಂಡ್ ಅವರು ಓವೆನಲ್ಲಿ ಮಾಡಿರೋದು, ನಾವು ತವಾದಲ್ಲಿ ಮಾಡಿದ್ದೀವಿ. ಸೊ ಹಾಗಾಗಿ ಸ್ವಲ್ಪ ಕಪ್ಪಗಾಗಿದೆ. ಬಟ್ ಐ ಗೆಸ್ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿರುತ್ತೆ. ಸೊ ನ್ಯಾಚೋಸ್ ಎಲ್ಲ ಹೀಗೆ ಹಾಕ್ಕೊಳ್ಳಿ. ನಂತರ ನಾವು ಮಾಡಿರೋಂತಹ ಟೊಮ್ಯಾಟೊ ಸಾಲ್ಸಾ ಇದೆಯಲ್ಲ, ಸೊ ಇದನ್ನು ನೀಟಾಗಿ ಹೀಗೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಸೊ ಆಮೇಲೆ ನಾನಿಲ್ಲಿ ಕಾರ್ನ್ನ ಬೇಯಿಸ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಸೊ ಎಲ್ಲದು ಹಾಕಿದ್ದೀನಿ. ಇವಾಗ ಹಿಂಗೆ ಕಾಣಿಸ್ತಾ ಇದೆ. ಫೈನಲಾಗಿ ನಮ್ಮ ಮಯೋನೀಸ್ನ ಹಾಕೋ ಸಮಯ. ಆ್ಯಕ್ಚುಲಿ ಅದೊಂದು ಕೆಚಪ್ ಬಾಟಲ್ ಇರುತ್ತಲ್ಲ, ಅದರಲ್ಲಿ ಹಾಕಬೇಕು. ಬಟ್ ನಮ್ಮ ಮನೇಲಿ ಆ ಬಾಟಲೆಲ್ಲ ಇಲ್ಲ. ಸೊ ಹಾಗೆ ಸ್ಪೂನಲ್ಲಿ ಹಾಕ್ತಾಯಿದ್ದೀನಿ. ನಾನು ಪೂರಾ ಖಾಲಿ ಮಾಡ್ತಾಯಿದ್ದೀನಿ. ಸೊ ಫೈನಲ್ ಆಗಿ ಹೀಗೆ ಕಾಣಿಸ್ತಾ ಇದೆ. ಅಮೇಝಿಂಗಾಗಿ ಕಾಣಿಸ್ತಾ ಇದೆ, ಸಖತ್ತಾಗಿ ಅನ್ನಿಸ್ತಾ ಇದೆ. ಯಾವಾಗ ತಿಂತೀನೋ. ಸೊ ನಮ್ಮ ದೇಸಿ ಪ್ಲ್ಯಾಂಟ್ ಬೇಸ್ಡ್, ನೋ ಚೀಸ್ ನಥಿಂಗ್, ಮನೆಯಲ್ಲೇ ಮಾಡಿದಂತಹ ಹೆಲ್ದಿ, ಮಕ್ಕಳಿಗೆಲ್ಲ ಆರಾಮಾಗಿ ಕೊಡ್ಬೋದು. ಸೊ ಹೆಂಗಿದೆ ಅಂತ ಟೇಸ್ಟ್ ನೋಡೋಣ. ಸೊ ತಿನ್ನುವಾಗ ಇದೆಲ್ಲ ತರಕಾರಿ ಎಲ್ಲನೂ ತಗೊಂಡು ಸಕ್ಕತ್ತಾಗಿದೆ. ಅದು ನ್ಯಾಚೋಸ್ ಒಂದು ಸ್ವಲ್ಪ ಕ್ರಿಸ್ಪಿ ಆಗಬೇಕಿತ್ತು. ಮೋಸ್ಟ್ಲಿ ಓವೆನಲ್ಲಿ ಮಾಡಿದರೆ ತುಂಬ ಚೆನ್ನಾಗಾಗುತ್ತೆ ಅನಿಸುತ್ತೆ. ಬಟ್ ಲಿಟ್ರಲಿ ನನ್ನ ಕ್ರೇವಿಂಗ್ ಸ್ಯಾಟಿಸ್ಫೈಡ್.
ನೀವು ಈ ರೆಸಿಪಿನ ಖಂಡಿತವಾಗ್ಲೂ ಟ್ರೈ ಮಾಡಲೇಬೇಕು. ಮಾಡಿ ಹೇಗಾಯಿತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನಾನಂತೂ ನನ್ನ ಮ್ಯಾಚಸ್ನ ಎಂಜಾಯ್ ಮಾಡ್ತಾ ಇದ್ದೀನಿ. ಇಲ್ಲಿಗೆ ನನ್ನ ವಿಡಿಯೋನ ನಾನು ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋದಿಂದ ನಾನೇ ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ಐ ಆಮ್ ಅರ್ಪಿತಾ ದೇರ್ಕರ್, ಸೈನಿಂಗ್ ಆಫ್. ಬಾಯ್.